ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಹ್ಯಾಪಿನೆಸ್ ಅನ್ನೋ ಒಂದು ಮೈಂಡ್ ಬ್ಲೋವಿಂಗ್ ಆಗಿರೋ ಕೊರಿಯನ್ ಸೀರೀಸ್ ನ ನೋಡೋಣ. ಇದು ಜಾಂಬಿ ಸೀರೀಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಭಯಂಕರ ಫ್ಯಾಂಟಸಿ ಆಕ್ಷನ್ ಅಂತ ತೆಗ್ದಿರ್ತಾರೆ, ಹಂಗೆ ಕೊನೆವರೆಗೂ ಒಂದು ಥ್ರಿಲ್ ಅಲ್ಲಿ ಇಟ್ಟಿರ್ತಾರೆ. ಆತರ ಒಂದು ಸೀರೀಸ್ ಇದು, ಯಾರು ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಸೀರೀಸ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಅಲ್ಲೇ ಭಯಂಕರ ಸೌಂಡ್ ಎಲ್ಲ ಕೊಟ್ಕೊಂಡು ಪೊಲೀಸ್ ಗಾಡಿಗಳೆಲ್ಲ ಬರ್ತಾ ಇರುತ್ತೆ. ಎಲ್ಲ ಒಂದು ಸ್ಕೂಲ್ ಕಡೆ ಹೋಗ್ತಾ ಇರುತ್ತೆ. ಏನಪ್ಪಾ ಅಂತ ವಿಷಯ, ಸ್ಕೂಲ್ ಕಡೆ ಪೊಲೀಸ್ ಗಾಡಿ ಎಲ್ಲ ಅಂತ ನೋಡಿದ್ರೆ ಅಲ್ಲೊಬ್ಬ ಬಿಲ್ಡಿಂಗ್ ಮೇಲೆ ಆರಾಮಾಗಿ ಕೂತ್ಕೊಂಡು ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೆಲ್ಲ ಅವ್ನ ಕಾಲಕ್ಕೆ ಬೇರೆ ಗಾಯ ಆಗಿರುತ್ತೆ, ಬ್ಯಾಂಡೇಜ್ ಎಲ್ಲ ಹಾಕೊಂಡಿರ್ತಾನೆ. ಇಂಥ ಟೈಮಲ್ಲಿ ಅವ್ನ ಏನಕ್ಕಪ್ಪ ಸೂಸೈಡ್ ಮಾಡ್ಕೋಬೇಕು ಅಂತ ನಾವ್ ಯೋಚನೆ ಮಾಡ್ತಾ ಇದ್ರೆ ಕೆಳಗಡೆ ಬರೋ ಪೊಲೀಸ್ ಆಫೀಸರ್ ಹಂಗೆ ಆ ಸ್ಪೀಕರ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಹಲೋ, ಎಕ್ಸ್ಕ್ಯೂಸ್ ಮೀ ಸರ್, ಯಾಕೆ ಸರ್ ಮೇಲೆ ಕೂತಿದ್ದೀರಾ? ಏನಪ್ಪಾ ಆಯ್ತು, ಲವ್ ಪ್ರಾಬ್ಲಮ್ ಆತರ ಏನಾದ್ರು ಇದ್ರೆ ದಯವಿಟ್ಟು ಕೆಳಗಡೆ ಬಂದ್ಬಿಡಿ, ಏನಾದ್ರು ಮಾತಾಡಿ, ಈ ತರ ಎಲ್ಲ ಮಾಡೋದ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮೈಕಲ್ ಹೇಳ್ತಾ ಇರ್ತಾರೆ. ಆದ್ರೆ ಪಾಪ ಇವ್ನ್ ಮಾಡೋ ಸೀರಿಯಸ್ನೆಸ್ ಗೊತ್ತಿಲ್ಲದೆ ಹಂಗೆ ಕೂತಿರ್ತಾನೆ. ಕೆಳಗಡೆಲ್ಲ ಇವ್ನ್ ಬಿದ್ಬಿಟ್ರೆ ಗಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಬಲೂನ್ ತರ ಇರೋ ಕಾರ್ಪೆಟ್ ನೆಲ್ಲ ಹಾಕ್ತಾ ಇರ್ತಾರೆ. ಆದ್ರೆ ಇವ್ನ್ ಆರಾಮಾಗಿ ಕೂತಿರ್ತಾನೆ. ಇದೇ ಟೈಮಲ್ಲಿ ಕ್ಲಾಸ್ ಒಳಗಡೆ ಇರೋ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಕ್ಲಾಸ್ ನೋಡದೆ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಈಗ ನಿದ್ದೆಯಿಂದ ಇದ್ದವಳು ಅಲ್ಲಿ ಹೀರೋ ಗೋಡೆ ಮೇಲೆ ಕೂತಿರೋದನ್ನ ನೋಡ್ತಾಳೆ. ಅದನ್ನ ನೋಡ್ಬಿಟ್ಟು ಕ್ಲಾಸ್ ಟೀಚರ್ ಹೇಳ್ತಾರೆ, ಹೊರಗಡೆ ನಡೆಯೋದನ್ನೆಲ್ಲ ಇಲ್ಲಿ ನೋಡ್ಬೇಡಿ, ಅವನನ್ನ ಪೊಲೀಸ್ ಅವ್ರು ನೋಡ್ಕೊಳ್ತಾರೆ, ನೀವೆಲ್ಲ ಕ್ಲಾಸ್ ನ ಗಮನಿಸಿ ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋಯಿನ್ ಸರ್ ನಾನು ವಾಶ್ರೂಮ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಈಗ ಮತ್ತೆ ನಮ್ ಹೀರೋನ ತೋರಿಸ್ತಾರೆ, ಅವನಿಗೆ ಗೋಡೆ ಮೇಲೆ ಕೂತಿರ್ತಾನಲ್ಲ, ಕೆಳಗಡೆ ಸ್ಪೀಕರ್ ಅಲ್ಲಿ ಮಾತಾಡ್ತಾ ಇದ್ರಲ್ಲ ಆಫೀಸರ್ ಈಗ ಮೇಲೆ ಬಂದ್ಬಿಟ್ಟು, ನೋಡಪ್ಪ ಏನಾದ್ರು ಇದ್ರೆ ಸಮಾಧಾನವಾಗಿ ಮಾತಾಡ್ಕೊಳ್ಳೋಣ, ಈ ತರ ಡಿಸಿಷನ್ ತಗೊಳ್ಳೋದೆಲ್ಲ ತಪ್ಪು, ನಿನ್ನ ಬದುಕಿ ಬಾಳ್ಬೇಕು ಅಂತ ಹೇಳಿದಾಗ ನಮ್ ಹೀರೋ ಹಂಗೆ ಯೋಚನೆ ಮಾಡ್ತಾ ಇರ್ತಾನೆ. ಏನಂದ್ರೆ ಇವನು ಬೇಸ್ ಬಾಲ್ ಆಡಕ್ ಹೋದಾಗ ಅವ್ನ ಕಾಲ್ಗೆ ಗಾಯ ಆಗ್ಬಿಡ್ತಂತೆ. ಸೊ ಅವ್ನ್ ಟೂರ್ನಮೆಂಟ್ ಹೋಗಕ್ಕಾಗಲ್ಲ, ಅದಕ್ಕಾಗಿ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಅವ್ನ್ ಹೇಳ್ತಾನೆ. ಇದನ್ನ ಕೇಳಿಸ್ಕೊಳ್ಳೋ ಆಫೀಸರ್ ಹೇಳ್ತಾರೆ, ನೋಡಪ್ಪ ಲವ್ ಪ್ರಾಬ್ಲಮ್ ಅಂದ್ರೆ ಏನೋ ಸೀರಿಯಸ್ ಪ್ರಾಬ್ಲಮ್, ಸೂಸೈಡ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಹೋಗಿ ಒಂದು ಗೇಮ್ ಆಡಕ್ಕಾಗಿಲ್ಲ, ಅದಕ್ಕಾಗಿ ಸೂಸೈಡ್ ಮಾಡ್ಕೊಂತೀನಿ ಅಂತ ಈ ತರ ಸಿಲಿ ರೀಸನ್ ಗಳು ಯಾರ್ದು ಸೂಸೈಡ್ ಮಾಡ್ಕೊಳ್ತಾರ ಅಂತ ಹೇಳಿದಾಗ ನಮ್ ಹೀರೋ ಹಂಗೆ ಕೇಳಿಸ್ಕೊಂಡ್ ಕೂತಿರ್ತಾನೆ. ಇದೇ ಟೈಮಲ್ಲಿ ವಾಶ್ರೂಮ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಲಲ್ಲ ಹೀರೋಯಿನ್, ಅವಳು ಸ್ಟ್ರೇಟ್ ಆಗಿ ನಮ್ ಹೀರೋ ಇರೋ ಜಾಗಕ್ಕೆ ಬಂದಿರ್ತಾಳೆ. ಮೇಲೆ ಬಂದವಳು ಸ್ಟ್ರೇಟ್ ಆಗಿ ಅದೇ ಗೋಡೆ ಮೇಲೆ ನಡ್ಕೊಂಡು ಹೋಗಿ ನಮ್ ಹೀರೋ ಪಕ್ಕ ಕೂತ್ಕೊಳ್ತಾಳೆ. ಕೂತ್ಕೊಳ್ಳೋದು ಅಲ್ದೆ ಏನೋ ಕ್ಯಾಶುವಲ್ ಆಗಿ ಮಾತಾಡೋ ತರ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಈಗ ಸ್ವಲ್ಪ ಮಾತಾಡಿದ್ದಾದ್ಮೇಲೆ ನಮ್ ಹೀರೋಯಿನ್ ಸರಿ ಆಯ್ತು ಬಾ ಅಂತ ಹೇಳ್ಬಿಟ್ಟು ಕೈ ಕೊಡ್ತಾಳೆ. ಅವನು ಎದ್ ನಿಂತ್ಕೊಳ್ತಾನೆ. ಇಬ್ರು ಕೈ ಇಟ್ಕೊಂಡಿರ್ತಾರಲ್ಲ, ಈಗ ಹಂಗೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇರ್ತಾರೆ. ಆಗ ಸಡನ್ ಆಗಿ ನಮ್ ಹೀರೋಯಿನ್ ನಂಗೆ ಕೆಳಗಡೆ ತಳ್ಬಿಡ್ತಾಳ. ಅವ್ನಂಗೆ ಸ್ಲೋ ಮೋಷನ್ ಅಲ್ಲಿ ಕೆಳಗಡೆ ಬಲೂನ್ ಹಾಕಿರ್ತಾರಲ್ಲ, ಹೋಗ ಅದ್ರ ಮೇಲೆ ಬೀಳ್ತಾನೆ. ಅಪ್ಪಡಿ ಹುಡುಗ ಸೇಫ್ ಆಗ್ಬಿಟ್ಟ, ನಾವ್ ಬಂದಿದ್ ಕೆಲ್ಸ ಆಯ್ತು ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೋಗ್ಬೇಕು ಅಂತ ಹಿಂದೆ ತಿರುಗಿ ನೋಡ್ತಾಳೆ. ನೋಡಿದ್ರೆ ಇವನನ್ನ ಕಾಪಾಡ್ಬೇಕು ಅಂತ ಹೀರೋ ತರ ಒಂದ್ ಪೊಲೀಸ್ ಬಂದಿದ್ರಲ್ಲ, ಈಗ ಇಲ್ಲಿ ಏನ್ ನಡೀತು ಅನ್ನೋ ತರ ಒಂದ್ ಶಾಕ್ ಅಲ್ಲಿ ನಿಂತಿರ್ತಾರೆ. ಈಗ ಇವಳಿ ತರ ಮಾಡಿದ್ಲ ಅಂತ ಹೇಳ್ಬಿಟ್ಟು ಅವಳ ಕೈಗೆ ಹ್ಯಾಂಡ್ ಕಫ್ ಅಲ್ಲಿ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕೆಳಗಡೆ ಬಂದಿರ್ತಾರೆ, ನಮ್ ಹೀರೋ ಕೂಡ ಅಲ್ಲೇ ಇರ್ತಾನೆ. ನಮ್ ಹೀರೋನ ನೋಡಿದ ತಕ್ಷಣ ಹೀರೋಯಿನ್ ಓಡ್ ಬಂದು, ಏಯ್ ಹೇಳೋ, ನಾನಿನ್ನ ಕಾಪಾಡಕ್ತೇನೋ ಆತರ ಮಾಡ್ದೆ, ಆದ್ರೆ ಇವ್ರೇನೋ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ ಕೈಗೆ ಬೇಡಿ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಹೇಳೋ ಅಂತ ಇವಳು ಸೀರಿಯಸ್ ಆಗಿ ಇಲ್ಲಿ ಮಾತಾಡ್ತಾ ಇದ್ರೆ ನಮ್ ಹೀರೋ ನನ್ ಜೊತೆ ಡೇಟ್ ಬರ್ತೀಯಾ ಅಂತ ಕೇಳ್ತಾನೆ. ಈ ಕ್ವೆಶ್ಚನ್ ಗೆ ನಮ್ ಹೀರೋಯಿನ್ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ, ಹಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಈಗ ಇಲ್ಲಿ ಸೀನ್ ಕಟ್ ಮಾಡಿದ್ರೆ ಹಂಗೆ ಒಂದು 12 ವರ್ಷ ಆದ್ಮೇಲೆ ತೋರಿಸ್ತಾರೆ. ನಮ್ ಹೀರೋಯಿನ್ ಒಂದು ಪೊಲೀಸ್ ಆಗಿರ್ತಾಳೆ. ಯಾವ್ದೋ ಒಂದು ಬಿಲ್ಡಿಂಗ್ ಅಲ್ಲಿ ಭಯಂಕರವಾಗಿ ಶೂಟ್ ಔಟ್ ನಡೀತಾ ಇರುತ್ತೆ. ಎಲ್ಲರೂ ಈ ಕಡೆ ಆ ಕಡೆ ಅಂತ ಓಡಾಡ್ತಾ ಇರ್ತಾರೆ, ಗನ್ನಲ್ಲಿ ಶೂಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಒಬ್ಬನ್ಗೆ ಬುಲೆಟ್ ತಗಲ್ಬಿಟ್ಟಿರುತ್ತೆ. ಅವನನ್ನ ನಮ್ ಹೀರೋಯಿನ್ ಹಂಗೆ ಕರ್ಕೊಂಡ್ ಬಂದು ಒಂದು ಟೇಬಲ್ ಮೇಲೆ ಮಲಗಿಸ್ಬಿಟ್ಟು ಅಲ್ಲಿರೋ ಇನ್ನೊಂದ್ ಸೋಲ್ಜರ್ ಹತ್ರ ಹೆಲ್ಪ್ ಕೇಳ್ತಾರೆ. ಆಗ ಅವನು ಒಂದು ಇಂಜೆಕ್ಷನ್ ಎತ್ಕೊಂಡು ತಪ್ಪಾದ ಜಾಗದಲ್ಲಿ ಚುಚ್ಬಿಡ್ತಾನೆ. ಏನೊಂದ್ ಸಾಯೋ ಸ್ಟೇಜ್ ಆಗ್ಬಿಡ್ತಾನೆ. ಸ್ವಲ್ಪ CPR ಕೊಟ್ಟು ಅವನನ್ನ ಕಾಪಾಡಬೇಕು ಅಂತ ನೋಡ್ತಾನೆ. ಆಗ ನಮ್ ಹೀರೋಯಿನ್ ಹೇಳ್ತಾಳೆ, ಸರಿ ಆಯ್ತು ಸ್ಟಾಪ್ ಮಾಡು, ಇದೇನೋ ಪ್ರಾಕ್ಟೀಸ್ ಆಗಿರೋದ್ರಿಂದ ಪರವಾಗಿಲ್ಲ, ಇದೇ ರಿಯಲ್ ಆಗಿ ನಾನೇನಾದ್ರೂ ಒಬ್ಬನ ಎತ್ಕೊಂಬಂದಿತ್ರ ಹಾಕಿ ನಿನ್ನ ಹತ್ರ ತಪ್ಪಾಗಿ ಚುಚ್ಚಿದಿದ್ರೆ ನಿನ್ನಿಂದ ಅವ್ನ್ ಸಾಯ್ತಾ ಇದ್ದ ಅಷ್ಟೇ, ನೀನು ತಪ್ಪಾದ ಕೆಲಸ ಮಾಡಿದ್ಯಾ, ಸೊ ನಾನು ನಿನ್ಗೇನು ಪಾಯಿಂಟ್ಸ್ ಕೊಡೋದಿಲ್ಲ ಅಂತ ಹೇಳ್ತಾಳೆ. ಇದರಿಂದಾನೇ ಗೊತ್ತಾಗುತ್ತೆ ಇಷ್ಟೊತ್ತಿಲ್ ನಡೆದಿರೋದೆಲ್ಲ ಒಂದು ಪ್ರಾಕ್ಟೀಸ್ ಅಂತ. ಈಗ ಇಲ್ಲಿ ನಡೆದಿರೋ ತರನೇ ರಿಯಲ್ ಆಗಿ ಇವ್ರೊಂದ್ ಜಾಗಕ್ಕೆ ಹೋದಾಗ ನಡೆದಿರುತ್ತೆ. ಆದ್ರೆ ನಮ್ ಹೀರೋಯಿನ್ ಸ್ವಲ್ಪ ಕೂಡ ಭಯ ಇಲ್ದೆ ಅವ್ನಿಗೆ ಕರೆಕ್ಟ್ ಆದ ಜಾಗದಲ್ಲಿ ಇಂಜೆಕ್ಷನ್ ಚುಚ್ಚಿ ಅವನನ್ನ ಬದುಕಿಸ್ಬಿಡ್ತಾಳೆ. ಈಗ ಅಲ್ಲಿಂದ ನಮ್ ಹೀರೋಯಿನ್ ಮತ್ತೆ ನಮ್ ಹೀರೋಯಿನ್ ಅವ್ರ ಫ್ರೆಂಡ್ ಜೋ ಇಬ್ರು ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಜೋ ಹೇಳ್ತಾ ಇರ್ತಾನೆ, ಏಯ್ ನಿನ್ಗೇಂದ್ರ ಮೇಲೂ ಭಯ ಇಲ್ವಾ, ಏನ್ ಮಾಡಿದ್ರು ಇಷ್ಟು ಈಸಿಯಾಗಿ ಮಾಡ್ಬಿಡ್ತೀಯಾ, ನಿನ್ಗೆ ಗಟ್ಸ್ ಎಲ್ಲ ಜಾಸ್ತಿನೇ ಅಂತ ಹೇಳ್ತಾ ಇರ್ತಾನೆ. ಆಗ ನಮ್ ಹೀರೋಯಿನ್ ಸರಿ ಸಾಕ್ ಮಾತಾಡಿದ್, ಬಾ ಊಟ ಮಾಡೋಣ, ನಂಗೆ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಅವ್ರ ಒಂದ್ ಕಡೆ ಹೋಗ್ತಾರೆ. ಈಗ ಇನ್ನೊಂದ್ ಕಡೆ ಒಂದು ಅಪಾರ್ಟ್ಮೆಂಟ್ ನ ತೋರಿಸ್ತಾರೆ. ಅಲ್ಲಿ ಒಂದು ರೂಮ್ ನ ತುಂಬಾನೇ ಜೋರಾಗಿ ಯಾರೋ ತಡ್ತಾ ಇರ್ತಾರೆ. ಏನಪ್ಪ ಹಿಂಗ್ ತಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಕೂಡ ಹೋಗಲ್ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಗ ಸಡನ್ ಆಗ ರೂಮ್ ಡೋರ್ ನ ಓಪನ್ ಮಾಡ್ಕೊಂಡು ಯಾವನೋ ಬಂದು ಅವ್ನ ಹಂಗೆ ಎಳ್ಕೊಂಡು ಹೋಗ್ತಾನೆ. ಒಳಗಡೆ ಭಯಂಕರವಾಗಿ ಸೌಂಡ್ ಬರ್ತಾ ಇರುತ್ತೆ, ಅವ್ನ್ ಸಾಯೋ ತರಾನೇ, ಬಟ್ ಒಳಗಡೆ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಆಗ FM ಅಲ್ಲಿ ಒಂದ್ ವಿಷಯನ ಹೇಳ್ತಾ ಇರ್ತಾರೆ, ಕೊರೋನಾ ಮುಗ್ದೋಯ್ತು, ಸೊ ಎಲ್ಲರೂ ಸೇಫ್ ಅಂತ ಅನ್ಕೊಂಡ್ಬಿಡ್ಬೇಡಿ, ಕೊರೋನಾಗಿಂತ ಭಯಂಕರವಾಗಿರೋ ವೈರಸ್ ಎಲ್ಲ ಬರ್ತಾ ಇದೆ, ಸೊ ಎಲ್ಲರೂ ಸ್ವಲ್ಪ ಸೇಫ್ ಆಗಿರಿ ಅಂತ ಹೇಳ್ತಾ ಇರ್ತಾರೆ. ಈಗ ನಮ್ ಹೀರೋನು ಕಾರ್ ಇಳಿದ್ಬಿಟ್ಟು ಹೋಗ್ತಾನೆ. ಆಕ್ಚುಲಿ ನಮ್ ಹೀರೋ ಈಗ ಒಂದು ಪೊಲೀಸ್ ಆಫೀಸರ್. ಈಗ ಇದಕ್ಕೂ ಮುಂಚೆ ಒಂದು ಇನ್ಸಿಡೆಂಟ್ ನಡೀತಲ್ಲ ಅಪಾರ್ಟ್ಮೆಂಟ್ ಅಲ್ಲಿ, ಆ ಸೆಕ್ಯೂರಿಟಿನ ಯಾರೋ ರೂಮ್ ಒಳಗಡೆ ಹೇಳ್ಕೊಂಡ್ರಲ್ಲ, ಆ ಜಾಗಕ್ಕೆ ಅವ್ನ್ ಬಂದಿರೋದು. ಅಲ್ಲಿ ನೋಡಿದ್ರೆ ಸೆಕ್ಯೂರಿಟಿ ತುಂಬಾನೇ ಭಯಂಕರವಾಗಿ ಸತ್ ಬಿದ್ದಿರ್ತಾನೆ. ನಮ್ ಹೀರೋಗಿನ್ನು ಆ ಬೇಸ್ ಬಾಲ್ ಗೇಮ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಅಂತ ಕಾಣಿಸುತ್ತೆ. ಅದಕ್ಕೆ ಅದನ್ನ ಆಡ್ತಾ ಇದ್ದವನು ಈ ತರ ಕೇಸ್ ಬಂತು ಅಂತ ಹೇಳ್ಬಿಟ್ಟು ಅದೇ ಡ್ರೆಸ್ ಅಲ್ಲಿ ಬಂದ್ಬಿಟ್ಟಿರ್ತಾನೆ.
ಇರ್ತಾನೆ. ನಮ್ ಹೀರೋ ಜೊತೆಗೆ ಇನ್ನೊಂದು ಆಫೀಸರು ಇರ್ತಾನೆ. ಹೀರೋ ಹಂಗೆ ಕೈಗೆಲ್ಲ ಗ್ಲೌಸ್ ಎಲ್ಲ ಹಾಕೊಂಡು ಅಲ್ಲಿ ಏನಾದ್ರು ಸಿಕ್ಕುತ್ತಾ, ಕೊಲೆಗಾರ ಇಲ್ಲಿ ಏನಾದ್ರು ಬಿಟ್ಬಿಟ್ಟೋಗಿದಾನೆ ಅಂತ ಹೇಳ್ಬಿಟ್ಟು ತುಂಬಾನೇ ಇಂಟ್ರೆಸ್ಟ್ ಆಗಿ ಹುಡುಕ್ತಾ ಇರ್ತಾರೆ. ಆಗ ನಮ್ ಹೀರೋ ಹಂಗೆ ಆ ಮಂಚದ ಕೆಳಗಡೆ ನೋಡಕ್ ಹೇಳ್ತಾನೆ. ಆಗ ಪಕ್ಕದಲ್ಲಿರೋ ಆಫೀಸರ್ ಹೇಳ್ತಾರೆ, ಹಲೋ ಸರ್, ಯಾವ್ದಾದ್ರು ಕೊಲೆಗಾರ ಸಾಯಿಸ್ಬಿಟ್ಟು ಅದೇ ಮಂಚದ ಕೆಳಗಡೆ ಬಚ್ಚಿಟ್ಕೊಂಡಿರ್ತಾನ, ಏನ್ ಹೇಳ್ತೀರಾ ನೀವು ಅಂತ ಹೇಳ್ಬಿಟ್ಟು ಅವನಿಗೆ ಬಗ್ ನೋಡಿದ್ರೆ ನಮ್ ಹೀರೋ ಹೇಳಿದ್ ಕರೆಕ್ಟೇ, ಕೊಲೆಗಾರ ಮಂಚದ ಅಡಿನೇ ಇರ್ತಾನೆ. ಅವನು ಒಂಥರ ಭಯಂಕರವಾಗಿ ಬಾಯೆಲ್ಲ ಫುಲ್ ಬ್ಲಡ್ ಆಗಿರುತ್ತೆ. ಈಗ ಅವನನ್ನ ಆಚೆ ಕರೆದ್ಬಿಟ್ಟು ನಮ್ ಹೀರೋ ಎಲ್ಲ ವಿಚಾರಣೆ ಮಾಡ್ತಾ ಇರ್ತಾರೆ, ಏನ್ ನಡೀತು ಏನು ಅಂತ. ಆಗ ಅವ್ನು ಹೇಳ್ತಾನೆ, ಸರ್ ಇಲ್ಲಿ ಏನ್ ನಡೀತು ಅಂತ ನನ್ಗೆ ಏನು ಗೊತ್ತೇ ಇಲ್ಲ ಸರ್, ನನಗೆ ಭಯಂಕರವಾಗಿ ದಾಹ ಆಗ್ತಾ ಇತ್ತು, ನೀರ್ಗೋಸ್ಕರ ನಾನೆಲ್ಲ ಹುಡುಕ್ತಾ ಇದ್ದೆ, ಆಮೇಲೆ ಏನಾಯ್ತು ಅಂತ ನನಗೆ ಒಂದು ಕೂಡ ನೆನ್ಪಿಲ್ಲ, ಲೈಟ್ ಆಗಿ ಸ್ವಲ್ಪ ನೆನ್ಪಿದೆ, ಬಟ್ ಅದೆಲ್ಲ ಕನ್ಸಲ್ ನಡೆದಿರೋ ತರ ಇದೆ ಸರ್. ನನ್ನ ಫ್ರೆಂಡು ನನಗೆ ಕೆಲವು ಟ್ಯಾಬ್ಲೆಟ್ ಕೊಟ್ಟಿದ್ದ, ಮೋಸ್ಟ್ಲಿ ಅದರಿಂದ ಏನಾದ್ರೂ ನನ್ಗೆ ಈ ತರ ಆಯ್ತಾ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಇನ್ಫಾರ್ಮೇಶನ್ ನ ಹೇಳ್ತಾನೆ. ಆಗ ಹೀರೋ ಕೇಳ್ತಾನೆ, ಸರಿ ಆಯ್ತು, ಏನ್ ಟ್ಯಾಬ್ಲೆಟ್ ಅದು, ಎಲ್ಲಿದೆ ಟ್ಯಾಬ್ಲೆಟ್ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಸರ್ ಇಲ್ಲ ಸರ್, ನನ್ಗೆ ಅವ್ನು 2-3 ಕೊಟ್ಟ, ಎಲ್ಲಾನು ಯೂಸ್ ಮಾಡ್ಕೊಬಿಟ್ಟೆ, ನನ್ನ ಹತ್ರ ಯಾವ್ದು ಟ್ಯಾಬ್ಲೆಟ್ ಇಲ್ಲ ಅಂತ ಹೇಳ್ತಾನೆ. ಹಂಗ್ ಮಾತಾಡಿದ್ದಾದ್ಮೇಲೆ ಅವ್ನು ಅಲ್ಗಾಗಿರೋ ಬ್ಲಡ್ ನೆಲ್ಲ ಅವ್ನು ಒರೆಸ್ತಾ ಇರ್ತಾನೆ. ಆಗ ನಮ್ ಹೀರೋ ಹಂಗೆ ಅವ್ನ ತಲೆ ಎತ್ಬಿಟ್ಟು ಅಲ್ಲಿ ನೋಡಿದ್ರೆ ಫುಲ್ ಬ್ಲಡ್ ಇರುತ್ತೆ. ಏಯ್, ಆ ಸೆಕ್ಯೂರಿಟಿನ ನೀನ್ ಬಾಯಲ್ಲಿ ಕಚ್ಚೆ ಸಾಯಿಸ್ಬಿಟ್ಟೇನೋ ಅಂತ ಹೇಳ್ಬಿಟ್ಟು ಶಾಕ್ ಆಗ್ತಾನೆ. ಈಗ ಇನ್ನೊಂದ್ ಕಡೆ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ ಜೋನ ತೋರಿಸ್ತಾರೆ, ಇಬ್ರು ತಿಂತಾ ಇರ್ತಾರೆ. ಆಗ ನಮ್ ಹೀರೋಯಿನ್ ಹೇಳ್ತಾಳೆ, ಈಗ ನಾನಿರೋ ಜಾಗ ನನ್ಗೆ ಇಷ್ಟ ಆಗ್ತಾ ಇಲ್ಲ, ಆ ಮನೇನ ಕ್ವಿಟ್ ಮಾಡ್ಬಿಟ್ಟು ಹೊಸ ಒಂದು ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆಗ್ಬೇಕು ಅನ್ಕೊಂಡಿದೀನಿ ಅಂತ. ಇದೇ ಟೈಮಲ್ಲಿ ನಮ್ ಹೀರೋ ಕಾಲ್ ಮಾಡ್ಬಿಟ್ಟು, ಹೇ ಏನ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಹೀರೋಯಿನ್ ಏನಿಲ್ಲ ಊಟ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಆಗ ಸರಿ ಏನ್ ವಿಷಯ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ, ಏನಿಲ್ಲ, ಈ ತರ ಒಂದು ಕೇಸಿಗೆ ಬಂದಿದ್ದೆ, ಒಬ್ಬ ಏನೋ ಒಂದು ಟ್ಯಾಬ್ಲೆಟ್ ಹಾಕೊಂಡಿದ್ದಕ್ಕೆ ಅವನೊಂಥರ ಮೃಗ ತರ ಆಡಿದಾನೆ, ಆ ಟ್ಯಾಬ್ಲೆಟ್ ನ ಯಾರು ಕೊಟ್ಟಿದ್ದು ಅಂತ ಹೇಳಿದಕ್ಕೆ ನಿನ್ ಜೊತೆ ಕೆಲಸ ಮಾಡ್ತಾ ಇರೋನೆ ಒಬ್ಬ ಕೊಟ್ಟ ಅಂತ ಹೇಳ್ದ ಅಂತ ನಮ್ ಹೀರೋ ಹೇಳ್ತಾನೆ. ಈ ಕಡೆ ಇವಾಗ ಅವನ್ನ ತೋರಿಸ್ತಾರ, ಅವ್ನ್ ಬೇರೆ ಯಾರು ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋಯಿನ್ ಒಬ್ಬನ ಎತ್ಕೊಂಬಂದ್ ಹಾಕ್ಬಿಟ್ಟು CPR ಮಾಡಕ್ ಕೇಳಿರ್ತಾರಲ್ಲ, ಬಟ್ ಅವ್ನ್ ಸರಿಯಾಗಿ ಮಾಡಿರೋದಿಲ್ವಲ್ಲ ಅವನೇ. ಇದನ್ನ ಕೇಳಿಸ್ಕೊಂಡ್ಮೇಲೆ ನಮ್ ಹೀರೋಯಿನ್ ಸರಿ ಆಯ್ತು ನಾನು ಚೆಕ್ ಮಾಡ್ತೀನಿ ಇರಿ ಅಂತ ಹೇಳ್ಬಿಟ್ಟು ಜೋ ಹತ್ರ, ಸರಿ ಇರು ನಾನು ಬರ್ತೀನಿ, ನೀನ್ ಊಟ ಮಾಡ್ತಾ ಇರೋ ಅಂತ ಹೇಳ್ಬಿಟ್ಟು ಅವಳಿಂದ ಎದ್ದೋಗ್ತಾಳೆ. ಈ ಕಡೆ ನಮ್ ಹೀರೋ ಅವನು ನಂಗೆ ಜೀಪ್ ಹತ್ಸಿ ಕಳಿಸ್ತಾನೆ. ಈಗ ಇನ್ನೊಂದ್ ಕಡೆ ಮತ್ತೆ ನಮ್ ಹೀರೋಯಿನ್ ತೋರಿಸ್ತಾರೆ, ಅವಳು ನಮ್ ಹೀರೋ ಹೇಳ್ದ ಅಂತ ಹೇಳ್ಬಿಟ್ಟು ಆ ಸೋಲ್ಜರ್ ಇರೋ ರೂಮ್ ಗೆ ಹೋಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಜೋ ಕೂಡ ಬರ್ತಾನೆ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು. ಆ ರೂಮ್ ಮಗಳು ತೆಗೆದ್ ನೋಡಿದ್ರೆ ಅವ್ನು ಇನ್ನೊಬ್ಬನ ಹಾಕಿ ಚೆನ್ನಾಗಿ ಕಚ್ತಾ ಇರ್ತಾನ, ಭಯಂಕರವಾಗಿ ಕಚ್ತಾ ಇರ್ತಾನ, ಅವನು ಜೋರಾಗಿ ಕಿರ್ಚ್ತಾ ಇರ್ತಾನೆ. ಈ ಕಡೆ ನಮ್ ಹೀರೋಯಿನ್ ಮತ್ತೆ ಜೋಗ್ ಏನು ಅರ್ಥ ಆಗ್ತಾ ಇಲ್ಲ, ಏನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚ್ತಾಳೆ ಅವನ ಹೆಸರ್ನ. ಅವ್ನ ಹಂಗೆ ತಲೆ ಎತ್ತಾ ನೋಡಿ ಅವ್ನ ಕಣ್ಣೆಲ್ಲ ಒಂಥರ ಆಗಿರುತ್ತೆ, ಆಲ್ಮೋಸ್ಟ್ ಇವನು ಜಾಂಬಿ ತರ ಆಗಿರ್ತಾನೆ. ಮೋಸ್ಟ್ಲಿ ಇದಕ್ಕೂ ಮುಂಚೆ ಅಪಾರ್ಟ್ಮೆಂಟ್ ಅಲ್ಲಿ ನಮ್ ಹೀರೋ ಒಬ್ಬನ ಹಿಡಿದಿರ್ತಾನಲ್ಲ, ಅವನು ಇದೇ ತರ ಸೆಕ್ಯೂರಿಟಿನ ಕೊಂದಿದ್ದ ಅಂತ ಕಾಣಿಸುತ್ತೆ. ಇವ್ ನೋಡಕ್ ಪೂರ್ತಿ ಜಾಂಬಿ ತರನೇ ಚೇಂಜ್ ಆಗ್ಬಿಟ್ಟಿರ್ತಾನೆ. ಈಗ ಹಂಗೆ ಬಂದು ನಮ್ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾನೆ. ಇದೇನಾದ್ರೂ ವೈರಸ್ ಅಥವಾ ಇದಕ್ಕೂ ಮುಂಚೆ ಒಬ್ಬ ಹೇಳ್ದ ಅಲ್ವಾ ಟ್ಯಾಬ್ಲೆಟ್ ತಗೊಂಡಿದ್ದಕ್ಕೆ ಈ ತರ ಆಯ್ತು ಅಂತ ಹೇಳ್ಬಿಟ್ಟು, ಅದ್ರ ಎಫೆಕ್ಟ್ ಅಂತ ಗೊತ್ತಿಲ್ಲ. ನಮ್ ಹೀರೋಯಿನ್ ಆದಷ್ಟು ಅವನ ಹತ್ರ ತಪ್ಪಿಸ್ಕೊಂತಾ ಇರ್ತಾಳೆ, ಅವನ ಹೊಡೆದು. ಈ ಕಡೆ ಜೋ ಕೂಡ ಹೆಲ್ಪ್ ಮಾಡ್ತಾನೆ. ಆದ್ರೆ ಜಾಂಬಿಯಾಗಿ ಚೇಂಜ್ ಆಗಿರೋನು ಭಯಂಕರವಾಗಿ ಇವ್ರನ್ನೆಲ್ಲ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಒಂದ್ ಸ್ಟೇಜ್ ಗೆ ನಮ್ ಹೀರೋಯಿನ್ ಗನ್ ಎತ್ಕೊಂಡು ಅವ್ನ್ ಕಾಲ್ಗೆ ಶೂಟ್ ಮಾಡ್ಬಿಡ್ತಾಳೆ. ಆದ್ರೆ ಅವ್ನಿಗೇನು ಆಗೇ ಇಲ್ಲ, ಅಸಾಲ್ಟ್ ಆಗಿ ಹಂಗೆ ಎದ್ದು ಮತ್ತೆ ಇವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಬರ್ತಾನೆ. ಆದ್ರೆ ನಮ್ ಹೀರೋಯಿನ್ ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಹೊರಗಡೆ ಓಡೋಗಿ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾಳೆ. ಇವ್ನ್ ಕೂಡ ಬಂದ್ ಹಂಗೆ ಡೋರ್ ಗೆ ಹೊಡ್ಕೊಳ್ತಾ ಇರ್ತಾನೆ ತಲೆನ. ಆದ್ರೆ ಡೋರ್ ತೆಗಿಯಕ್ ಆಗಲ್ವಲ್ಲ, ಅವ್ನ ಹಂಗೆ ಕೆಳಗಡೆ ಬಿದ್ದು ಅಳ್ತಾ ಇರ್ತಾನೆ. ಈಗ ಹಂಗೆ ಒಂದ್ ಸ್ವಲ್ಪ ನಾರ್ಮಲ್ ಆಗಿರ್ತಾನೆ. ನಮ್ ಹೀರೋಯಿನ್ ಒಳಗಡೆ ಬರ್ತಾಳೆ, ದಯವಿಟ್ಟು ನನ್ನ ಕಾಪಾಡಿ ಅಂತ ಹೇಳ್ಬಿಟ್ಟು ತುಂಬಾನೇ ಹತ್ಕೊಂಡ್ ಕೇಳ್ತಾನೆ. ಆಮೇಲೆ ಅಲ್ಲಿರೋ ಬೇರೆ ಸೋಲ್ಜರ್ಸ್ ಎಲ್ಲ ಬಂದು ಅವ್ನ ನಂಗೆ ಎತ್ಕೊಂಡು ಹಾಸ್ಪಿಟಲ್ ಹೋಗ್ತಾರೆ. ಈಗ ನಮ್ ಹೀರೋ ನಂಗೆ ವಾಶ್ರೂಮ್ ಹೋಗ್ಬಿಟ್ಟು ಕೈ ಎಲ್ಲ ತೊಳ್ಕೊಂಡು ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಹೇಳ್ತಾಳೆ, ಏನೋ ನಿನಗ್ ಬರೋ ಕೇಸ್ನೆಲ್ಲ ನೀನೇ ಡೀಲ್ ಮಾಡ್ಕೊಳ್ಳೋ, ಯಾಕೋ ನನ್ ತಲೆ ಮೇಲೆ ತರ್ತೀಯ, ಇನ್ ಸ್ವಲ್ಪ ಇದ್ರೆ ನಾನ್ ಸತ್ತೋಗ್ತಾ ಇದ್ದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಳ್ಳೋ ನಮ್ ಹೀರೋ, ವೇಟ್ ಮಾಡು ಫಸ್ಟ್ ಏನ್ ನಡೀತು ಅಂತ ಹೇಳು ಅಂತ ಹೇಳಿದಾಗ ಹೀರೋಯಿನ್ ಹೇಳ್ತಾಳೆ, ನೀನ್ ಹೇಳ್ದಂಗೆ ನಾನು ಅವ್ನ ರೂಮ್ ಹೋಗಿ ನೋಡ್ದೆ, ಅವ್ನ್ ನೋಡಿದ್ರೆ ಜಾಂಬಿ ತರ ಚೇಂಜ್ ಆಗೋದು ಅಲ್ದ ಅಲ್ಲಿ ಇರೋನೊಬ್ಬನ ಕಚ್ತಾ ಇದ್ನ, ಅಷ್ಟೆಲ್ಲ ನನ್ನನ್ನು ಅಟ್ಯಾಕ್ ಮಾಡಕ್ಕಾದ, ಜಸ್ಟ್ ಮಿಸ್ ಅಲ್ಲಿ ನಾನ್ ತಪ್ಪಿಸ್ಕೊಂಡೆ. ಆದ್ರೆ ನನ್ಗೆ ಅರ್ಥ ಆಗದಿರೋ ವಿಷಯ ಏನಂದ್ರೆ ಅವ್ನ್ ಕಾಲಕ್ ಶೂಟ್ ಮಾಡಿ ಕೂಡ ಅವ್ನ್ಗೇನು ಆಗಿಲ್ಲ, ಹಿಂಗಿದ್ ಸಾಧ್ಯ ಅಂತ ಕೇಳಿದಾಗ ಈ ಕಡೆ ನಮ್ ಹೀರೋಗೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಏನಪ್ಪಾ ಏನ್ ನಡೆದಿರ್ಬೋದು ಅಂತ. ಈಗ ನಮ್ ಹೀರೋಯಿನ್ ಹಂಗೆ ನಮ್ ಹೀರೋ ಹತ್ರ ಮಾತಾಡ್ಕೊಂಡು ಕನ್ನಡಿಯಲ್ಲಿ ನೋಡ್ತಾಳೆ. ನೋಡಿ ಅವ್ಳ ಕೈಯಲ್ಲಿ ಒಂದ್ ಮಾರ್ಕ್ ಇರುತ್ತೆ. ಇದನ್ನ ನೋಡ್ಬಿಟ್ಟು ಅಯ್ಯೋ ಅವನೇನಾದ್ರೂ ನನ್ನ ಕಚ್ಬಿಟ್ ನಾನೇನಾದ್ರೂ ಜಾಂಬಿ ಆಗ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇದೇ ಟೈಮ್ಗೆ ಆ ಜಾಗಕ್ಕೆ ಒಬ್ಬ ಕ್ಯಾಪ್ಟನ್ ಬರ್ತಾನೆ, ಒಂದ್ 4-5 ಜನ ಸೋಲ್ಜರ್ಸ್ ನ ಕರ್ಕೊಂಡು. ಅವನಿಗೆ ಒಳಗಡೆ ಬಂದು ನಮ್ ಹೀರೋಯಿನ್ ನೋಡ್ಬಿಟ್ಟು ಹೇಳ್ತಾನೆ, ಆಕ್ಚುಲಿ ಕೈಲಿ ಕಚ್ಚಿರೋದು ಇವ್ನ್ ಗೊತ್ತಾಗಿರುತ್ತೇನೋ, ಬಂದ್ಬಿಟ್ಟು ಕೇಳ್ತಾನೆ, ಮೋಸ್ಟ್ಲಿ ಅದೇನಾದ್ರೂ ಕಚ್ಚಿರೋದ್ರಿಂದ ನಿನ್ಗೂ ಎಫೆಕ್ಟ್ ಆಗಿರ್ಬೋದು, ನನ್ ಜೊತೆ ಬಾ ಸ್ವಲ್ಪ ಟೆಸ್ಟ್ ಮಾಡ್ಬೇಕು ಅಂತ ಕರೀತಾನೆ. ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೂ ಮುಂಚೆ ನಮ್ ಹೀರೋಯಿನ್ ಹತ್ರ ಇರೋ ID ಕಾರ್ಡು ಗನ್ ಎಲ್ಲ ತಗೊಂಡ್ಬಿಡ್ತಾರೆ. ಹಂಗೆ ಅವಳನ್ನ ಕ್ಯಾಪ್ಟನ್ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ, ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಾರ್ ಹತ್ತಿಸ್ತಾರೆ. ನಮ್ ಹೀರೋಯಿನ್ ಫೋನು ಈ ಕ್ಯಾಪ್ಟನ್ ಹತ್ರ ಇರುತ್ತಲ್ವಾ, ಆಗ ನಮ್ ಹೀರೋ ಕಾಲ್ ಮಾಡಿದಾಗ ಇವ್ನ ಅಟೆಂಡ್ ಮಾಡಿ ಮಾತಾಡ್ತಾನೆ. ಆಗ ನಮ್ ಹೀರೋ ಹೇಳ್ತಾನೆ, ಸರ್ ಈಗ ಈ ಜಾಗದಲ್ಲಿ ನಡೀತಲ್ಲ ಒಂದು ಇನ್ಸಿಡೆಂಟ್, ಒಬ್ಬ ಯಾರನ್ನೋ ಕಚ್ಚದ ಅಂತ ಹೇಳ್ಬಿಟ್ಟು, ಸೇಮ್ ಅದೇ ತರ ಒಂದು ಇನ್ಸಿಡೆಂಟ್ ಬೆಳಗ್ಗೆ ನಾನು ಒಂದು ಕೇಸ್ ನ ಅಟೆಂಡ್ ಮಾಡಕ್ ಹೋದಾಗ ನೋಡಿದ್ದೆ, ಮೋಸ್ಟ್ಲಿ ಅದೆರಡಕ್ಕೂ ರಿಲೇಟೆಡ್ ಆಗಿದೆ ಅಂತ ಕಾಣಿಸುತ್ತೆ, ನಾನು ನಿಮ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಾನೆ. ಆಕ್ಚುಲಿ ಈಗಲೇ ನಮ್ ಹೀರೋ ಹೇಳೋದು ನಾನು ಒಂದು ಪೊಲೀಸೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಕ್ಯಾಪ್ಟನ್ ಕೂಡ ಸರಿ ಆಯ್ತು ನನ್ ಜಾಗಕ್ಕೆ ಬನ್ನಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಡ್ತಾರೆ. ಈಗ ಇನ್ನೊಂದ್ ಕಡೆ ಬೆಳಗ್ಗೆ ನಮ್ ಹೀರೋ ಒಬ್ಬನ ಕಳ್ಸಿಕೊಟ್ಟಿರ್ತಾರಲ್ಲ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು, ಅವ್ನು ಸ್ವಲ್ಪ ಸೀರಿಯಸ್ ಆಗಿದ್ದಾನೆ ಅಂತ ಕಾಣಿಸುತ್ತೆ, ಅವನನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಆ ಕ್ಯಾಪ್ಟನ್ ನ ಮೀಟ್ ಆಗ್ಬೇಕು ಅಂತ ಫೋನ್ ಅಲ್ಲಿ ಮಾತಾಡಿದ್ನಲ್ಲ, ಈಗ ಕ್ಯಾಪ್ಟನ್ ನ ಮೀಟ್ ಆಗಕ್ಕೆ ಅವ್ರ ಆಫೀಸಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ, ಈ ವೈರಸ್ ಎಷ್ಟು ಸೀರಿಯಸ್ ಅಂತ ಈಗ ಇವ್ರಿಗೆ ಅರ್ಥ ಆಗಿದೆಯೇನು ಅಂತ ಗೊತ್ತಿಲ್ಲ, ಇದು ಯಾರಿಗೂ ಹರಡಬಾರ್ದು ಅಂತ ಹೇಳ್ಬಿಟ್ಟು ತುಂಬಾನೇ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ. ನಮ್ ಹೀರೋಯಿನ್ ಹಂಗೆ
ಹಂಗೆ ತುಂಬಾನೇ ಬಂದೋಬಸ್ತಿಂದ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕಡೆ ಮತ್ತೆ ನಮ್ಮ ಹೀರೋನ ಮತ್ತೆ ಕ್ಯಾಪ್ಟನ್ ನ ತೋರಿಸ್ತಾರೆ. ನಮ್ಮ ಹೀರೋ ಹೇಳ್ತಾ ಇರ್ತಾನೆ, ಸರ್ ನನಗೆ ಗೊತ್ತಿರೋಂಗ್ ಇದೇನು ವೈರಸ್ ಅಲ್ಲ, ಇದೊಂದು ಟ್ಯಾಬ್ಲೆಟ್ ಇಂದ ಎಫೆಕ್ಟ್ ಅಂತ ಕಾಣಿಸುತ್ತೆ. ಬೆಳಗ್ಗೆ ಯಾಕಂದ್ರೆ ಒಬ್ಬ ನನ್ನ ಹತ್ರ ಹೇಳ್ದ ಆ ಟ್ಯಾಬ್ಲೆಟ್ ಹಾಕೊಂಡ್ಮೇಲೆ ಈ ತರ ಆಯ್ತು ಅಂತ ಹೇಳಿ, ಇದಕ್ ನೀವೇನ್ ಹೇಳ್ತೀರಾ ಅಂತ ಕೇಳಿದಾಗ ಕ್ಯಾಪ್ಟನ್ ಹೇಳ್ತಾನೆ, ಸರಿ ನೀವ್ ಹೇಳ್ದಂಗೆ ಅದು ವೈರಸ್ ಅಲ್ಲ, ಒಂದು ಜಸ್ಟ್ ಆ ಟ್ಯಾಬ್ಲೆಟ್ ಇಂದ ಬಂದಿರೋ ಎಫೆಕ್ಟ್ ಅಂತ ಹೇಳ್ಬೋದು, ಅದಕ್ಕೆ ನಿಮ್ಮ ಹತ್ರ ಏನಿದೆ ಪ್ರೂಫ್ ಅಂತ ಕೇಳಿದಾಗ ನಮ್ಮ ಹೀರೋನು ಸ್ವಲ್ಪ ಸೈಲೆಂಟ್ ಆಗಿ ಯೋಚನೆ ಮಾಡ್ತಾನೆ. ಯಾಕಂದ್ರೆ ಬೆಳಗ್ಗೆ ಆ ಸೆಕ್ಯೂರಿಟಿನ ಕಚ್ಚದ ಅಲ್ಲ ಒಬ್ಬ, ಅವನ ಹತ್ರ ಕೇಳಿದಾಗ ಅವ್ನು ಹೇಳಿದ್ದು ಬರೀ 2-3 ಟ್ಯಾಬ್ಲೆಟ್ ಇದೆ ಅಷ್ಟೇ ಅಂತ ಹೇಳ್ಬಿಟ್ಟು ಅದನ್ನ ಅವ್ನು ಯೂಸ್ ಮಾಡ್ಬಿಟ್ಟ ಅಂತ ಹೇಳ್ದ. ಇವ್ರ ಹತ್ರ ಬೇರೆ ಏನು ಪ್ರೂಫ್ ಇಲ್ವಲ್ಲ ಇವ್ರ ಹತ್ರ ಪ್ರೂವ್ ಮಾಡೋದಕ್ಕೆ, ಕ್ಯಾಪ್ಟನ್ ಹತ್ರ ಹೇಳಿ ಪ್ರೂವ್ ಮಾಡೋದಕ್ಕೆ. ಸೊ ಕ್ಯಾಪ್ಟನ್ ಕೂಡ ಹೇಳ್ತಾರೆ, ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದ್ರೆ ತಗೊಂಬನ್ನಿ, ಚೆಕ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆಮೇಲೆ ನಮ್ಮ ಹೀರೋ ಕೂಡ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಆಮೇಲೆ ಅಲ್ಲಿಂದ ಸ್ಟ್ರೇಟ್ ಆಗಿ ನಮ್ಮ ಹೀರೋ ಅಪಾರ್ಟ್ಮೆಂಟ್ ಗೆ ಹೋಗೋದು, ಕೊಲೆ ನಡೆದಿತ್ತಲ್ಲ ಅಪಾರ್ಟ್ಮೆಂಟ್ ಅಲ್ಲಿಗೆ. ಯಾಕಂದ್ರೆ ಅವ್ನು ಹೇಳಿರ್ತಾನಲ್ಲ ಟ್ಯಾಬ್ಲೆಟ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಏನಾದ್ರು ಸಿಗುತ್ತಾ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಹುಡುಕ್ ನೋಡ್ತಾನೆ. ಅದ್ರಲ್ಲೂ ಮುಖ್ಯವಾಗಿ ನಮ್ಮ ಹೀರೋ ಏನಕ್ಕೆ ಈ ಕೇಸಲ್ಲಿ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾನಂದ್ರೆ, ಇದ್ರಲ್ಲಿ ನಮ್ಮ ಹೀರೋಯಿನ್ ಸಿಕ್ಕಾಕೊಂಡಿದ್ದಾಳಲ್ಲ, ಅವಳು ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಹೇಳಿ ಹೆಂಗೋ ಮನೇಲೆಲ್ಲ ಹುಡುಕಿ ಒಂದೇ ಒಂದು ಟ್ಯಾಬ್ಲೆಟ್ ಸಿಗುತ್ತೆ, ಅದನ್ನ ಎತ್ಕೊಂಡು ಅವನು ಬೇಸ್ಬಾಲ್ ಪ್ರಾಕ್ಟೀಸ್ ಮಾಡಕ್ ಕೊಟ್ಟೋಗ್ತಾನೆ. ಅದೇ ಜಾಗದಲ್ಲಿ ನಮ್ಮ ಹೀರೋ ಫ್ರೆಂಡ್ ಒಬ್ಬ ಇರ್ತಾನೆ, ಅವನು ಲ್ಯಾಬ್ ಇಟ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಈಗ ಬೇಸ್ಬಾಲ್ ಎಲ್ಲ ಆಡಿದಾದ್ಮೇಲೆ ಲ್ಯಾಬ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ನೆಲ್ಲ ಕೊಟ್ಟು ಇದನ್ನ ಟೆಸ್ಟ್ ಮಾಡಿ ನೋಡು, ಏನ್ ಇನ್ಫಾರ್ಮೇಶನ್ ಸಿಗುತ್ತೋ ಕೊಡು ಅಂತ ಹೇಳ್ಬಿಟ್ಟು ಅವ್ನು ಆರಾಮಾಗಿ ಹೋಗಿ ಬೆಡ್ ಮೇಲೆ ಮಲ್ಕೋಬಿಡ್ತಾನೆ. ಈಗ ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ತೋರಿಸ್ತಾರೆ, ಅವಳಿಗೆ ಬೇಕಾಗಿರೋ ಸ್ಯಾಂಪಲ್ಸ್ ಎಲ್ಲ ತಗೊಳ್ತಾ ಇರ್ತಾರೆ, ಭಯಂಕರವಾಗಿ ಟೆಸ್ಟ್ ಗಳೆಲ್ಲ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈಗ ಒಬ್ಬ ಕಚ್ಚಿದ್ದ ಅಲ್ವಾ, ಮೋಸ್ಟ್ಲಿ ಅದೇನಾದ್ರೂ ವೈರಸ್ ಏನು ಅಂತ ಗೊತ್ತಿಲ್ಲ, ಇನ್ ಕೇಸ್ ಅದೇನಾದ್ರೂ ಅಂಟು ರೋಗ ಆಗಿದ್ರೆ ಇವಳು ಈ ತರ ಜಾಂಬಿ ಆಗ್ಬಿಡ್ತಾಳೆ ಏನೋ ಅಂತ ಹೇಳ್ಬಿಟ್ಟು ತುಂಬಾನೇ ಟೆಸ್ಟ್ ಗೆ ಸ್ಯಾಂಪಲ್ಸ್ ಎಲ್ಲ ತಗೊಳ್ತಾರೆ. ಆತರ ಒಬ್ಬ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಸುಮ್ನೆ ಕಾಮಿಡಿಗೋಸ್ಕರ ಒಂದ್ ಜಾಂಬಿ ತರ ಹಂಗೆ ಕಚ್ಚಕ್ ಹೋಗ್ತಾಳೆ. ಆ ಸ್ಯಾಂಪಲ್ ತಗೊಂತಾ ಇರೋ ಸೋಲ್ಜರ್ ಅಂತೂ ತುಂಬಾ ಭಯ ಪಟ್ಬಿಡ್ತಾನೆ, ಹಂಗೆ ಹಿಂದ್ಗಡೆ ಹೋಗ್ತಾನೆ, ಅದೆಲ್ಲ ಏನಿಲ್ಲ ಬಾ ನಾನು ನಾರ್ಮಲ್ ಆಗಿ ಇದ್ದೀನಿ ಅಂತ ಹೇಳ್ಬಿಟ್ಟು ಟೆಸ್ಟ್ ಸ್ಯಾಂಪಲ್ಸ್ ಎಲ್ಲ ಕೊಟ್ಬಿಡ್ತಾಳೆ. ಈಗ ನಮ್ಮ ಹೀರೋಯಿನ್ ಸಪರೇಟ್ ಆಗಿ ಒಂದ್ ರೂಮ್ ಅಲ್ಲಿ ಹಾಕಿರ್ತಾರೆ. ಆ ರೂಮ್ ಅಲ್ಲಿ ಒಂದು ಲ್ಯಾಂಡ್ ಲೈನ್ ಫೋನ್ ಇರುತ್ತಷ್ಟೇ. ಈಗ ನಮ್ಮ ಹೀರೋಯಿನ್ ಆ ಲ್ಯಾಂಡ್ ಲೈನ್ ಫೋನ್ ಇಂದ ನಮ್ಮ ಹೀರೋಗೆ ಕಾಲ್ ಮಾಡ್ತಾಳೆ. ನಮ್ಮ ಹೀರೋ ಕೂಡ ಫುಲ್ ನಿದ್ದೆನಲ್ಲಿ ಇರ್ತಾನಲ್ಲ, ಅವ್ನು ಎತ್ತಿ ಅಟೆಂಡ್ ಮಾಡಿ ಮಾತಾಡುವಾಗ ನಮ್ಮ ಹೀರೋಯಿನ್ ಬೈತಾ ಇರ್ತಾಳೆ, ನಿನ್ಗೆ ಆರಾಮಾಗಿ ನಿದ್ದೆ ಕಣೋ, ನಾನು ಈ ತರ ಒಂದು ಅಪಾಯಕ್ಕೆ ಸಿಕ್ಕಾಕಿಸ್ಬಿಟ್ಟು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಆಗ ನಮ್ಮ ಹೀರೋನು ಕೇಳ್ತಾನೆ, ನಿನ್ಗೇನು ಪ್ರಾಬ್ಲಮ್ ಇಲ್ಲಲ್ಲ, ಆರಾಮಾಗಿದೆಯಲ್ವಾ ಅಂತ. ಆಗ ನಮ್ಮ ಹೀರೋಯಿನ್ ಆತರ ಪ್ರಾಬ್ಲಮ್ ಅಲ್ಲ, ಏನು ಇಲ್ಲ, ಆರಾಮಾಗೇ ಇದೀನಿ, ನನ್ನ ಸಪರೇಟ್ ಆಗಿ ಒಂದ್ ರೂಮ್ ಅಲ್ಲಿ ಹಾಕಿದ್ದಾರೋ, ಅಷ್ಟೇ ಅಲ್ಲ ಒಂದ್ AC ಬೇರೆ ಹಾಕಿಟ್ಟಿದ್ದಾರೆ, ಏನಕ್ಕೆ ಇಷ್ಟೊಂದು ಕೂಲಿಂಗ್ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನಂಗೆ ತುಂಬಾ ಚಳಿ ಆಗ್ತಾ ಇದೆ ಅಂತ. ಆಗ ನಮ್ಮ ಹೀರೋ ಹೇಳ್ತಾನೆ, ಸ್ವಲ್ಪ ತಡ್ಕೋ, ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋವರೆಗೂ ಅಷ್ಟೇ, ಆದಷ್ಟು ಬೇಗ ಆತರ ಆಗೋದಕ್ಕೆ ಏನ್ ರೀಸನ್ ಅಂತ ಹೇಳ್ಬಿಟ್ಟು ನಾನು ಕಂಡಿಡಿತೀನಿ, ನೀನೇನು ಭಯ ಪಡಬೇಡ, ಆದಷ್ಟು ಬೇಗ ನೀನ್ ಅಲ್ಲಿಂದ ಬಿಡಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ನಮ್ ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈಗ ಫೋನ್ ಇಟ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಡೋರ್ ನ ಓಪನ್ ಮಾಡಿದ್ರೆ ಆ ಕಡೆಯಿಂದ ಲಾಕ್ ಮಾಡಿರ್ತಾರೆ. ಇವಳಿಗೇನು ಅರ್ಥ ಆಗಲ್ಲ, ಏನಕ್ಕೆ ಇವಾಗ ಈ ತರ ರೂಮ್ ಅಲ್ಲಿ ಹಾಕಿ ಲಾಕ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಈಗ ಅವಳ ಹಂಗೆ ಬಂದು ವಿಂಡೋ ಕಡೆ ನಿಂತ್ಕೊಂಡು ನೋಡ್ತಾಳೆ. ಈಗ ಹಂಗೆ ಆ ಪೂರ್ತಿ ಬಿಲ್ಡಿಂಗ್ ನನ್ನೇ ತೋರಿಸ್ತಾರೆ. ನೋಡಿದ್ರೆ ಅಲ್ಲಿ ಅಷ್ಟೊಂದು ಜನ ಇರ್ತಾರೆ, ಎಲ್ಲರೂ ಈ ತರ ವೈರಸ್ ಇಂದ ಅಫೆಕ್ಟ್ ಆಗಿರೋರೆ. ಅವ್ರನ್ನ ಕ್ಯೂರ್ ಮಾಡಕ್ ಕರ್ಕೊಂಡ್ ಬಂದಿದಾರೆ ಅಥವಾ ಏನಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲರೂ ಒಂದೊಂದು ರೂಮ್ ಅಲ್ಲಿ ಹಾಕಿಟ್ಟಿರ್ತಾರೆ. ಈಗ ಹಂಗೆ ಬೆಳಗಾಗುತ್ತೆ. ಅಷ್ಟರಲ್ಲಿ ನಮ್ ಹೀರೋ ಅವ್ರ ಫ್ರೆಂಡ್ ಆ ಟ್ಯಾಬ್ಲೆಟ್ ಬಗ್ಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿರ್ತಾನೆ. ಏನಂದ್ರೆ ಕೊರೋನಾ ವೈರಸ್ ಬಂದಿದ್ದ ಟೈಮಲ್ಲಿ ಟ್ಯಾಬ್ಲೆಟ್ ನ ಕಂಡಿಡ್ದಿರ್ತಾರೆ, ಬಟ್ ಇದರ ಸೈಡ್ ಎಫೆಕ್ಟ್ಸ್ ತುಂಬಾ ಜಾಸ್ತಿ ಇರೋದ್ರಿಂದ ಈ ಟ್ಯಾಬ್ಲೆಟ್ ನ ಬ್ಯಾನ್ ಮಾಡ್ಬಿಟ್ರು. ಅವಾಗ್ಲಿಂದ ಟ್ಯಾಬ್ಲೆಟ್ ನ ಯಾರು ಯೂಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ ಹೀರೋಗೆ ಹೇಳ್ತಾ ಇರ್ತಾನೆ. ಆಗ ನಮ್ ಹೀರೋ ಕೇಳ್ತಾನೆ, ಸೈಡ್ ಎಫೆಕ್ಟ್ ಅಂದ್ರೆ ಯಾವ ತರ, ಮೋಸ್ಟ್ಲಿ ರ್ಯಾಬಿಸ್ ಆತರ ಏನಾದ್ರು ಅಂದಾಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ ಆತರ ಎಲ್ಲ ಏನು ಇಲ್ಲ, ಜಸ್ಟ್ ಒಂದು ಎಫೆಕ್ಟ್ ಅಂತ ಹೇಳ್ತಾರ ಅಷ್ಟೇ. ಆಗ ನಮ್ ಹೀರೋ ಕೇಳ್ತಾನೆ, ಅದು ರ್ಯಾಬಿಸ್ ಅಲ್ಲ ಅಂತ ನೀನ್ ಹೆಂಗ್ ಅಷ್ಟು ಕನ್ಫರ್ಮ್ ಆಗಿ ಹೇಳ್ತೀಯ ಅಂದಾಗ, ಯಾಕಂದ್ರೆ ಇದುವರೆಗೂ ಆತರ ಕೇಸಸ್ ಯಾವ್ದು ರಿಜಿಸ್ಟರ್ ಆಗಿಲ್ಲ ಅಂತ. ಇದೇ ತರ ನಮ್ ಹೀರೋ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಇನ್ನ ತೋರಿಸ್ತಾರೆ, ಅವಳ ಹಂಗೆ ನಿದ್ದೆನಲ್ಲಿ ಕಣ್ಬಿಟ್ಟು ನೋಡಿದ್ರೆ ಆ ಮೆಡಿಕಲ್ ರೂಮ್ ಇಂದ ಸೋಲ್ಜರ್ ಒಬ್ಬಳು ಲೇಡಿ ಬಂದು ನಿಂತಿರ್ತಾಳೆ. ಈಗ ಹಂಗೆ ನಮ್ ಹೀರೋಯಿನ್ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ನಮ್ ಹೀರೋಯಿನ್ ಕೇಳ್ತಾಳೆ, ನನಗ್ ಬೇಕಾಗಿರೋ ಟೆಸ್ಟ್ ಎಲ್ಲ ಎತ್ಕೋಬಿಟ್ರಲ್ಲ, ಒಂದ್ ನೈಟು ನಾನು ಇಲ್ಲಿ ಇದ್ನಲ್ವಾ, ಇನ್ನ ನಮ್ಮ ಮನೆಗೆ ಹೋಗ್ಬೋದು ಅಂತ ಕೇಳಿದಾಗ, ಇನ್ನೂ ಇಲ್ಲ, ಇನ್ನೂ ಟೆಸ್ಟ್ ಎಲ್ಲ ಎತ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಹಂಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಒಂದ್ ಸೋಲ್ಜರ್ ನ ಇಟ್ಕೊಟ್ಟಿರ್ತಾನಲ್ಲ, ಜಾಂಬಿ ಆಗಿ ಚೇಂಜ್ ಆಗಿರೋನ್ನ, ಅವನೊಂದ್ ರೂಮ್ ಅಲ್ಲಿ ಹಾಕಿರೋದನ್ನ ನೋಡ್ಬಿಟ್ಟು ಈಗ ಟಕ್ಕಂತ ಅವಳು ಆ ರೂಮ್ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾಳೆ. ಯಾಕಂದ್ರೆ ಇವ್ರು ಯಾರು ಅವ್ರನ್ನ ಮಾತಾಡಕ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡಿರೋದವಳು. ಈಗ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಬಂದು ಇವ್ನ ಹತ್ರ ಮಾತಾಡ್ತಾಳೆ. ಈಗ ಏನು ಪ್ರಾಬ್ಲಮ್ ಇಲ್ವಲ್ಲ, ನಾರ್ಮಲ್ ಆಗಿ ಇದೆಯಲ್ವಾ ಅಂತ. ಅವ್ನು ಹಂಗೆ ನಾರ್ಮಲ್ ಆಗಿರೋ ತರ ಎದ್ದು ಮಾತಾಡ್ತಾನೆ, ಇಲ್ಲ ಈಗೇನು ಪ್ರಾಬ್ಲಮ್ ಇಲ್ಲ, ನಾನು ನಾರ್ಮಲ್ ಆಗಿ ಇದೀನಿ ಅಂತ ಅನಿಸ್ತಾ ಇದೆ, ಆದ್ರೆ ನನಗೆ ತುಂಬಾ ಚಳಿ ಆಗ್ತಿದೆ, ಏನಕ್ಕೆ ಇಷ್ಟೊಂದು ಕೂಲಿಂಗ್ ಇಟ್ಟಿದ್ದಾರೆ ಗೊತ್ತಿಲ್ಲ ಅಂತ ಅವನು ಹಂಗೆ ಅಂತ ಇರ್ತಾನೆ. ಆಮೇಲೆ ಹಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವನು, ನನಗೆ ತುಂಬಾ ದಾಹ ಆಗ್ತಾ ಇದೆ, ನಂಗೆ ತುಂಬಾ ದಾಹ ಆಗ್ತಿದೆ ಅಂತ ಹೇಳ್ಬಿಟ್ಟು ಹಂಗೆ ಸೈಲೆಂಟ್ ಆಗ್ಬಿಡ್ತಾನೆ. ಇದನ್ನ ನೋಡ್ಬಿಟ್ಟು ನಮ್ ಹೀರೋ, ಯಾಕೆ ಏನೋ ಆಯ್ತು, ಯಾಕೋ ಸೈಲೆಂಟ್ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಹಂಗೆ ಹತ್ರ ಹೋಗಿ ಮಾತಾಡ್ಬೇಕಾದ್ರೆ ಅವ್ನ ಹಂಗೆ ಟಕ್ಕಂತ ತಲೆ ಎತ್ತಾನ ನೋಡಿ, ಈಗ ಅವ್ನ ಹಂಗೆ ಜಾಂಬಿಯಾಗಿ ಚೇಂಜ್ ಆಗಿರ್ತಾನೆ. ಅಷ್ಟೇ ಅಲ್ಲ, ಹಂಗೆ ಜಂಪ್ ಮಾಡಿ ನಮ್ ಹೀರೋಯಿನ್ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾನೆ. ನಮ್ ಹೀರೋಯಿನ್ ಕೂಡ ಬಿಡು ನನ್ನ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾಳೆ. ಇದೇ ಟೈಮಲ್ಲಿ ಸೋಲ್ಜರ್ಸ್ ಗೆ ಸೌಂಡ್ ಎಲ್ಲ ಕೇಳಿಸ್ಕೊಂಡು ಅವ್ರು ಡೋರ್ ನ ಓಡ್ಕೊಂಡ್ ಬಂದು ಅವನನ್ನ ಹಿಡ್ಕೊಂಡ್ಬಿಡ್ತಾರೆ. ಇದೇ ಟೈಮಲ್ಲಿ ನಮ್ ಹೀರೋ ಕೂಡ ಇದೇ ಹಾಸ್ಪಿಟಲ್ ಗೆ ಬಂದಿರ್ತಾನೆ. ನಮ್ ಹೀರೋಯಿನ್ ಇರೋದಿಲ್ಲ ಅಲ್ವಾ, ಅದಕ್ಕಾಗಿ. ಆದ್ರೆ ನಮ್ ಹೀರೋನ ಈಸಿಯಾಗಿ ಒಳಗಡೆ ಬಿಟ್ಬಿಟ್ಟಿಲ್ಲ, ಯಾರು ನೀವು ಏನಕ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲಾ ಡೀಟೇಲ್ಸ್ ಕೇಳ್ತಾ ಇರ್ತಾರೆ. ಆಗ ನಮ್ ಹೀರೋ ಹೇಳ್ತಾನೆ, ಇತರ ಕ್ಯಾಪ್ಟನ್ ಬರಕ್ ಕೇಳಿದ್ದು, ಅವ್ರಿಗೆ ಇತರ ಒಂದು ಸ್ಯಾಂಪಲ್ ಕೊಡ್ಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಇದನ್ನ ಆ ಕ್ಯಾಪ್ಟನ್ ಒಳಗಡೆ ಇರೋ ಒಂದು ಕ್ಯಾಮೆರಾ ಇಂದ ನೋಡ್ಬಿಟ್ಟು ಅವ್ರನ್ನ ಒಳಗಡೆ ಬಿಡಿ ಅಂತ ಹೇಳ್ತಾರೆ. ಈಗ ಇನ್ನೊಂದ್ ಕಡೆ ಕ್ಯಾಪ್ಟನ್ ಇರೋ ರೂಮ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ಹಂಗೆ ಫೋರ್ಸ್ ಆಗಿ ಒಳಗಡೆ ಬರ್ತಾಳೆ. ಬಂದೋಳು ಜೋರಾಗಿ ಮಾತಾಡ್ತಾಳೆ, ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ಬೇಕು, ಏನಕ್ಕೋಸ್ಕರ ಇತರ ಅಫೆಕ್ಟ್ ಆಗಿರೋರ್ನೆಲ್ಲ ಇಟ್ಟು ನೀವ್ ಇತರ
ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಆ ಕ್ಯಾಪ್ಟನ್ ಹೇಳ್ತಾನೆ, ಆಕ್ಚುಲಿ ಈ ತರ ವೈರಸ್ ಇಂದ ಅಫೆಕ್ಟ್ ಆಗಿರೋರ್ಗೆ ತುಂಬಾನೇ ದಾಹ ಆಗುತ್ತೆ. ಅವ್ರು ಅವಾಗವಾಗ ನೀರ್ ಕುಡಿತಾನೆ ಇರ್ಬೇಕು ಅಂತ ಕೇಳ್ತಾರೆ. ಬಟ್ ಆ ನೀರೆಲ್ಲ ಅವ್ರಿಗೆ ದಾಹ ಕಡಿಮೆ ಆಗೋದಿಲ್ಲ. ಅವರು ಮನುಷ್ಯರ್ ಬ್ಲಡ್ ನ ಕುಡಿಬೇಕು ಅಂತ ನೋಡ್ತಾರೆ. ಅಷ್ಟೇ ಅಲ್ಲ, ಈ ತರ ಈ ಪ್ಲೇಸ್ ನ ನಾವು ಫುಲ್ ಚಿಲ್ ಅಂತ ಇಟ್ಟಿರೋದ್ರಿಂದ ಈ ವೈರಸ್ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದಾನೇ ನಾವು ಎಸಿನೆಲ್ಲ ಜಾಸ್ತಿ ಇಟ್ಟಿದೀವಿ, ಫುಲ್ ಕೂಲಿಂಗ್ ಆಗಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಳ್ಳೋ ನಮ್ ಹೀರೋಯಿನ್ ಕೂಡ ಸರಿ ಆಯ್ತು, ಇವಾಗ ನನ್ನನ್ನೇನಕ್ಕೆ ಇಲ್ಲಿ ಇಟ್ಕೊಂಡಿದ್ದೀರಾ, ನನ್ನ ಹತ್ರ ಬೇಕಾಗಿರೋ ಟೆಸ್ಟ್ ಎಲ್ಲ ಎತ್ಕೊಂಡ್ರಲ್ವಾ, ನೀವ್ ಹೇಳೋ ತರ ಸಿಂಪ್ಟಮ್ಸ್ ಎಲ್ಲ ನನ್ಗೇನು ಬಂದಿಲ್ಲ, ಸೊ ನಾನು ಹೋಗ್ಬೋದಲ್ವಾ ಮನೆಗೆ ಅಂತ ಹೇಳಿದಾಗ ಆಗ ಕ್ಯಾಪ್ಟನ್ ಹೇಳ್ತಾರೆ, ಹೌದು ಈಗ ನೀವು ಕಂಪ್ಲೀಟ್ ಆಗಿ ಕ್ಯೂರ್ ಆಗಿ ಇದ್ದೀರಾ, ಏನು ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ನಿಮ್ಮ ಹತ್ರದಿಂದ ನಾವ್ ಇನ್ನ ಏನಾದ್ರು ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಕರೆದಾಗ ನೀವು ಖಂಡಿತ ಬರ್ಬೇಕು ಅಂತ ಹೇಳಿದಾಗ ನಮ್ ಹೀರೋಯಿನ್ ಖಂಡಿತ ಬರ್ತೀನಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಕ್ಯಾಪ್ಟನ್ ಹತ್ರ ಒಂದು ಹೆಲ್ಪ್ ಕೇಳ್ತಾಳೆ. ಏನಂದ್ರೆ, ಈಗ ನಾನಿರೋ ಜಾಗ ನನಗೆ ಸರಿ ಇಲ್ಲ, ನನಗೊಂದು ಅಪಾರ್ಟ್ಮೆಂಟ್ ಬೇಕು, ನನ್ನ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಕ್ಯಾಪ್ಟನ್ ಕೂಡ ಓಕೆ ಹೇಳ್ಬಿಡ್ತಾನೆ. ಈಗ ಹೀರೋಯಿನ್ ಹಂಗೆ ಅಲ್ಲಿಂದ ಹೊರಗಡೆ ಬರ್ಬೇಕು ಅಂತ ನೋಡಿದಾಗ ನಮ್ ಹೀರೋ ಕೂಡ ಒಳಗಡೆ ಎಂಟ್ರಿ ಆಗ್ತಾ ಇರ್ತಾನೆ. ಅವ್ರನ್ನ ನೋಡಿದ ತಕ್ಷಣ ನಮ್ ಹೀರೋಯಿನ್ ಈ ಜಾಂಬಿ ಅಟ್ಯಾಕ್ ಆಗಿರೋರ್ ತರನೇ ಹಂಗೆ ಅವ್ರನ್ನ ಕಚ್ಚೋ ತರ ಆಕ್ಷನ್ ಮಾಡ್ತಾಳೆ. ಇದನ್ನ ನೋಡಿ ಪಕ್ಕದಲ್ಲಿರೋ ಇನ್ನೊಂದು ಸೋಲ್ಜರ್ ಹುಡುಗಿ ಭಯ ಪಟ್ಬಿಡ್ತಾಳೆ. ಆದ್ರೆ ಇಲ್ಲ ಆತರ ಏನು ಇಲ್ಲ, ಲೈಟ್ ತಗೋ ಅಂತ ಹೇಳ್ಬಿಟ್ಟು ಆ ಸೋಲ್ಜರ್ ಲೇಡಿಗೆ ಹೇಳ್ತಾರೆ. ಆಮೇಲೆ ನಮ್ ಹೀರೋ ಸರಿ ಏನಾಯ್ತು, ಹೆಂಗಿದೆ ಮೈ ಅಂತ ಕೇಳಿದಾಗ ಹೀರೋಯಿನ್ ಈಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾನು ನಾರ್ಮಲ್ ಆಗಿ ಇದೀನಿ, ಮನೆಗೆ ಹೋಗ್ಬೋದು ಅಂತ ಹೇಳ್ಬಿಟ್ರು ಅಂತ ಹೇಳ್ತಾಳೆ. ಸರಿ ಇಲ್ಲೇ ಇರು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ಹೋಗ್ಬಿಟ್ಟು ಕ್ಯಾಪ್ಟನ್ ನ ಮೀಟ್ ಆಗ್ತಾನೆ. ಅವನ ಸ್ಯಾಂಪಲ್ ಗೆ ಟ್ಯಾಬ್ಲೆಟ್ ನ ಎತ್ಕೊಂಡ್ ಬಂದಿದ್ನಲ್ಲ, ಈಗ ಅದನ್ನ ಕೊಟ್ಬಿಟ್ಟು ನೀವೇನಾದ್ರೂ ಪ್ರೂಫ್ ಇದೆಯಾ ಅಂತ ಕೇಳಿದ್ದಕ್ಕೆ ನನ್ ಕೈಲಾಗೋ ಪ್ರೂಫ್ ಈ ಟ್ಯಾಬ್ಲೆಟ್ ಅದನ್ನ ನಾನು ತಂದ್ಕೊಟ್ಟಿದ್ದೀನಿ, ಇದನ್ನ ಇಟ್ಟು ನೀವೇನ್ ಕಂಡಿಡಿತೀರೋ ಕಂಡಿಡೀರಿ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೊರಗಡೆ ಬಂದ್ಬಿಡ್ತಾನೆ. ಆಕ್ಚುಲಿ ಸ್ಕೂಲ್ ಓದೋ ಟೈಮ್ ಅಲ್ಲಿ ನಮ್ ಹೀರೋಯಿನ್ ನ ನೋಡ್ಬಿಟ್ಟು ನಮ್ ಹೀರೋ ಡೇಟಿಂಗ್ ಹೋಗೋಣ ಅಂತ ಕರೆದಿರ್ತಾನೆ. ಆದ್ರೆ ಇಲ್ಲಿ ನಮ್ ಹೀರೋಯಿನ್ ಡೈರೆಕ್ಟ್ ಆಗಿ ನಮ್ ಹೀರೋನ ನೋಡ್ಬಿಟ್ಟು ನನ್ನ ಮದ್ವೆ ಆಗ್ತೀಯಾ ಅಂತ ಕೇಳ್ತಾಳೆ. ನಮ್ ಹೀರೋ ಹಂಗೆ ಶಾಕಿಂಗ್ ಅಲ್ಲಿ ನೋಡ್ತಾನೆ. ಇಲ್ಲಿಗೆ ಫಸ್ಟ್ ಎಪಿಸೋಡ್ ನ ಮುಗಿಸಿರ್ತಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಇನ್ನು ಮುಂದಕ್ಕೆ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಬರುತ್ತೆ, ಸೊ ಮಿಸ್ ಮಾಡದೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಎಪಿಸೋಡ್ 2 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.